ಭಾರತದಲ್ಲೇ ಪ್ರಿಂಟ್ ಆದಂತ ಬ್ರಿಟಿಷ್ ನಾಣ್ಯಗಳು ಇವೆಲ್ಲ. ನೋಡ್ಬೋದು ಇಲ್ಲಿ ನೀವು ಇಯರ್ ಸಮೇತ ಹಾಕಿದ್ದಾರೆ. 1944, 1940, 1947 ಇಲ್ಲಿ ನೋಡಿ. ನೋಡಿ ಅಣ್ಣ ಮತ್ತೆ ಹೇಗಿತ್ತು ಬ್ರಿಟಿಷ್ ನಾಣ್ಯಗಳು. ಇದು ಸ್ವಾತಂತ್ರ್ಯ ನಂತರ ನಾಣ್ಯಗಳು. ನೋಡಿ ಆಫ್ಟರ್ ಇಂಡಿಪೆಂಡೆನ್ಸ್ ನಾವು ತಗೊಂಡಂತಹ ನಮ್ಮ ಭಾರತದಲ್ಲಿ ಪ್ರಿಂಟ್ ಆದಂತಹ ನಮ್ಮ ರೈಟ್ಸ್ ಇಟ್ಟು ತಗೊಂಡಂತಹ ನಾಣ್ಯಗಳು. 5 ಪೈಸೆ ಇಯರ್ ಸಮೇತ ಹಾಕಿದ್ದಾರೆ. 1949 ಇದ್ದಿತ್ತು. ಅಲ್ಯೂಮಿನಿಯಂ ಕಾಯಿನ್ಸ್ ಇವೆಲ್ಲವು. ನೀವು ಬ್ಯಾಕ್ ಸೈಡ್ ನೋಡ್ಬೋದು. ನಮ್ಮ ರಾಷ್ಟ್ರ ಲಾಂಛನ ಜೊತೆ ಪ್ರಿಂಟ್ ಆಗಿದೆ. ಸೊ ಇಷ್ಟು ಹಲವಾರು ಪೈಸೆಗಳು ನೋಡ್ಬೋದು. 5 ರೂಪಾಯಿ, 10 ರೂಪಾಯಿ, ಇಲ್ಲಿನವರೆಗೂ ಇರೋ ಎಲ್ಲ ನಾಣ್ಯಗಳು, 50 ಪೈಸೆ, 1 ರೂಪಾಯಿ, 2 ರೂಪಾಯಿ ಇವೆಲ್ಲವನ್ನು ನೀವು ಇದು ಮ್ಯೂಸಿಯಂ ಆದ್ಮೇಲೆ ಅದನ್ನ ಫೀಲ್ ಮಾಡ್ಬೋದು ಬಂದು ನೀವು ಬೇಕಾದ್ರೆ. ಇಲ್ಲಿ ಎಲ್ಲಾ ಸಿರೀಸು ಮತ್ತೆ ಎಲ್ಲಾ ಪ್ರತಿಯೊಂದು ನಾಣ್ಯವನ್ನು ಸ್ವತಂತ್ರ ನಂತರದಲ್ಲಿ ಪ್ರಿಂಟ್ ಆದಂತ ಎಲ್ಲವನ್ನು ಇಲ್ಲಿ ಹಾಕಿದ್ದಾರೆ ಅವರು. ನೋಡಿ ನಮ್ಮ ಬ್ರಿಟಿಷರು ನಮ್ಮ ಭಾರತವನ್ನು ಆಳ್ತಿರ್ಬೇಕಾದ್ರೆ ಅವರು ಪ್ರಿಂಟ್ ಮಾಡಿದಂತ 1 ರೂಪಾಯಿ ನೋಟನ್ನ ನೀವು ನೋಡ್ಬೋದು. 1917ರಲ್ಲಿ ಪ್ರಿಂಟ್ ಆದಂತ 1 ರೂಪಾಯಿ ನೋಟು ಯಾವ ರೀತಿ ಇತ್ತು ಅಂತ ನೋಡ್ಬೋದು. ಅಲ್ಲಿ ಅವರ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದ್ದಂತ ಕಿಂಗ್ ಎಂಪರರ್ ಆದಂತಹ ಕಿಂಗ್ ಜಾರ್ಜ್ ಅವ್ರನ್ನ ಅವರ ಫೋಟೋ ಆಗಿ ಅವ್ರನ್ನ ಬಳಸಿದ್ದಾರೆ. ನೀವು ನೋಡ್ಬೋದು. ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೂಡ ಪಬ್ಲಿಷ್ ಮಾಡಿದ್ದಾರೆ ಅಲ್ಲಿ. ಈಗ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವೋ ಆಗ ಅವರು ಅದನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕರೀತಾ ಇದ್ರು. ಇದರಲ್ಲಿ ಕನ್ನಡ ಅವಾಗೂ ಬಳಸಿದ್ದಾರೆ. ನೋಡಿ ಅದು ಇನ್ನೂ ಅದ್ಭುತ ಅಂದ್ರೆ 1917ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಬ್ರಿಟಿಷ್ ಆಳ್ತಿರುವಂತ ಕಾಲದಲ್ಲೇ ಕನ್ನಡ ಭಾಷೆಗೆ ಮನ್ನಣೆ ಕೊಟ್ಟು ಕನ್ನಡ ಭಾಷೆಯಲ್ಲಿ 1 ರೂಪಾಯಿ ಅಂತ ಪ್ರಿಂಟ್ ಮಾಡಿರೋದಲ್ಲ, ಇದು ಅದ್ಭುತ. ನೀವು ನೋಡ್ಬೋದು ಅದನ್ನ. ಬನ್ನಿ ಇದು ನೋಡ್ಬೋದು ಎಷ್ಟು ಅದ್ಭುತವಾಗಿ ಪ್ರಿಂಟ್ ಆಗಿದೆ 1 ರೂಪಾಯಿ ನೋಟು ಅನ್ನೋದು. 1917ರಲ್ಲಿ ಪ್ರಿಂಟ್ ಆದಂತಹ ನೋಟ್ ಇದು. ನೋಡಿ ಇದು ಬ್ಯಾಕ್. 2 ರೂಪಾಯಿ 8 ಅಣ್ಣ. ನೋಡಿ ಇದು 2 ರೂಪಾಯಿ 8 ಅಣ್ಣಸ್ನ ಫ್ರಂಟ್ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ. ಇದು ಬ್ಯಾಕ್. ಇದರಲ್ಲೂ ಕೂಡ ಬಳಸಿದ್ದಾರೆ. ಇದರಲ್ಲಿ ಕನ್ನಡವನ್ನು ಸಹ ಬಳಸಿದ್ದಾರೆ. 43. ಇದು 1943 ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಇದ್ರ ಮೇಲೆ ಬಳಸಿದ್ದಾರೆ. ನಮ್ಗೆ ಸ್ವಾತಂತ್ರ್ಯ ಬರೋಕ್ಕೂ ಮೊದಲು 4 ವರ್ಷದ ಮೊದಲು ಇದನ್ನ ಪ್ರಿಂಟ್ ಮಾಡಿರೋದು. ಆವಾಗ್ಲೂ ಸಹ ಬ್ರಿಟಿಷ್ ಆಳ್ವಿಕೆ ಅಧಿಕಾರಿಗಳ ಚಿತ್ರವೇ ಇತ್ತು ಅಲ್ಲಿ ನೋಟಿನ ಮೇಲೆ. ಇನ್ನೊಂದು ವಿಶೇಷವಾದದ್ದು, ನಮ್ಮ ಸ್ವತಂತ್ರ ಭಾರತದ ನಂತರ ನಮ್ಮ ಭಾರತದಲ್ಲಿ ಪ್ರಿಂಟ್ ಮಾಡಿದಂತಹ ನೋಟ್ಗಳಾಗಿರ್ಬೋದು, ಕಾಯಿನ್ಸ್ ಆಗಿರ್ಬೋದು, ಅದನ್ನ ಅದ್ಭುತವಾಗಿ ಕಲೆಕ್ಟ್ ಮಾಡಿ ಅದನ್ನ ಪ್ರಿಂಟ್ ಮಾಡಿದ್ದಾರೆ. ಬನ್ನಿ ಅದನ್ನ ನೋಡೋಣ. ಇದೆಲ್ಲ ಗವರ್ನರ್ ಇದರಲ್ಲಿ ವಾಟರ್ ಮಾರ್ಕ್ ಎಲ್ಲ ಇದೆ, ಆ ತರ ಎಲ್ಲ ಮಾಡಿದೀವಿ. ನೋಡಿ ಇಲ್ಲಿದೆ ನೋಡಿ. ನೋಡಿ 1 ರೂಪಾಯಿ ಫಸ್ಟ್ ರೂಪಾಯಿ ಸ್ಟಾರ್ಟ್ ಆಯ್ತು. ನೋಡಿ ಯಾವ ರೀತಿ ವಾಟರ್ ಮಾರ್ಕ್ ಆಗಿರ್ಬೋದು ಅದನ್ನ ಎಷ್ಟು ಡೀಟೇಲ್ಡ್ ಆಗಿ ಕಲೆಕ್ಟ್ ಮಾಡಿ ಅದನ್ನ ಪ್ರಿಸರ್ವ್ ಮಾಡಿದಾರೆ ಅಂತ. ಮೊದಲನೇ ಬಂದಂತದ್ದು 1 ರೂಪಾಯಿ. ಅದ್ರ 1 ರೂಪಾಯಿ ಮೇಲೆ ನಮ್ಮ ರಾಷ್ಟ್ರ ಲಾಂಛನ ಇದೆ, 4 ತಲೆ ಸಿಂಹ. ಮತ್ತೆ ಇಲ್ಲಿ ನೋಡಿ 1 ರೂಪಾಯಿ ನೋಟ್ ಆಗಿರ್ಬೋದು, ಎ ಸೀರೀಸ್. ಮತ್ತೆ ಇಲ್ಲಿ ನೋಡಿ ಅದ್ರಲ್ಲಿ ಕೂಡ ನಮ್ಮ ಭಾಷೆಗಳನ್ನ ಮೆನ್ಷನ್ ಮಾಡಿದ್ದಾರೆ. ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ವೆರೈಟೀಸ್. ಯಾವ್ದು 1 ರೂಪಾಯಿಲಿ ಯಾವಾಗ ಸ್ಟಾರ್ಟ್ ಆಯ್ತು ಸ್ವತಂತ್ರ ನಂತರ ಆ ತರ ವೆರೈಟೀಸ್ ನೋಡ್ಕೊಳ್ಳಿ. ನೋಡಿ ಫಸ್ಟ್ ರಿಲೀಸ್ ಆಗೋದಕ್ಕೆ ಎ ಸೀರೀಸ್ ಅಂತ ಕೊಡೋದು, ನಂತರ ಬಂದಕ್ಕೆ ಬಿ ಸಿ ಆ ತರ ಕೊಟ್ಕೊಂಡ್ ಬಂದಿರೋಂಥದ್ದು ನೋಡ್ಬೋದು ನೀವು ಇಲ್ಲಿ. ಆ ತರ ಪ್ರತಿಯೊಂದು ನೋಟನ್ನು ಕಲೆಕ್ಟ್ ಮಾಡಿರೋದು ನಿಜವಾಗ್ಲೂ ಅದ್ಭುತ. ನೋಡ್ಬೋದು ನೀವು ಬ್ಯಾಕ್ ಸೈಡ್. ಇದೆಲ್ಲ ರಿಯಲ್ ನೋಟ್, ನೀವು ಫೀಲ್ ಮಾಡ್ಬೋದು ಅದನ್ನ ಬಂದು ಬೇಕಾದ್ರೆ. ಇಲ್ಲಿ ನೋಡಿ ಬಿ ಸೀರೀಸು, ಎ ಸೀರೀಸು ಯಾವ ರೀತಿ ಇರುತ್ತೆ ಅಂತ ನೋಡಿ. ಇಲ್ಲಿ ಕೂಡ ನೋಟುಗಳಲ್ಲಿ ಯಾವಾಗ ಯಾವ್ಯಾವ್ದು ಬಂತು ಅಂತ. ಈ 1950ರಿಂದ 57ರ ಮಧ್ಯದಲ್ಲಿ ರಿಲೀಸ್ ಆದಂತ ನಾಣ್ಯಗಳು ಇವೆಲ್ಲ. ಮತ್ತೆ ಅದೇ ರೀತಿ ಇಲ್ಲಿ ಕೂಡ ಇದೆ. ಇಲ್ಲಿ ನೋಡಿ 57ರಿಂದ 64ರ ಮಧ್ಯದಲ್ಲಿ ರಿಲೀಸ್ ಆದಂತಹ ಕಾಯಿನ್ಸ್. 50 ಪೈಸೆ, 25 ಪೈಸೆ, 10 ಪೈಸೆ, 5 ಪೈಸೆ, 2 ಪೈಸೆ, 1 ಪೈಸೆ. ಇಲ್ಲಿ ನೋಡಿ 10 ರೂಪಾಯಿ,
₹10, ₹5 ₹5, ₹2, ₹1, 50 ಪೈಸೆ, 25 ಪೈಸೆ, 20 ಪೈಸೆ, 10 ಪೈಸೆ, 5 ಪೈಸೆ 3 5 ಪೈಸೆ ಪೈಸೆ, 3 ಪೈಸೆ, 2 ಪೈಸೆ, 1 ಪೈಸೆ. ನಿಜವಾಗ್ಲೂ ಅದ್ಭುತ ನೋಡಿ. ನೋಡಿ ಈ ನಂತರ ಬಂದಂತ ₹10 ಯಾವ ರೀತಿ ಇದೆ ಅಂತ. ಅದ್ರ ಡೀಟೇಲ್ಡ್ ಆಗಿ ಸಿಗ್ನೇಚರ್ ಎಲ್ಲಿರುತ್ತೆ, ಯಾರ ಸಿಗ್ನೇಚರ್ ಏನು, ಗವರ್ನರ್ ಯಾರು, ಯಾರು, ಫೈನಾನ್ಸ್ ಸೆಕ್ರೆಟರಿ ಯಾರು, ಆ ತರ ಎಲ್ಲ ಡೀಟೇಲ್ ಮಾಡಿ ಸಿಕ್ಕಿದೆ. ಡೀಟೇಲ್ಡ್ ಬರ್ದು ಮತ್ತೆ ವಾಟರ್ ಮಾರ್ಕ್ ಅಂದ್ರೆ ಏನು, ಸಿರೀಸ್ ಅಂದ್ರೆ ಏನು, ಇದು ಅಡಗಿರ್ತದೆ. ನಮ್ಮ ನೋಟು ನೋಡ್ಬಿಡ್ತೀವಿ, ಹಿಂದೆಗಡೆ ಏನ್ ಚಿತ್ರ ಇರ್ತದೆ ಅಂತ ನೋಡಲ್ಲ ನಾವು. ಹೌದೌದೌದು. ಬೇರೆ ಇದ್ರಲ್ಲಿ ಬರೀ ಇದೇ ಇರೋದು, ಭಾಷೆಗಳು ಅಷ್ಟೇ. ₹1 ಇದೆಲ್ಲ ಆದ್ಮೇಲೆ ಈಗ ಸ್ಟಾರ್ಟ್ ಆಗ್ತದಲ್ಲ ಇಲ್ಲಿಂದ ಆಚೆಗೆ ನೋಡಿ ಅಡಗು ಬರ್ತದೆ. ಹೌದು, ನಮ್ದು ಇದ್ರ ದೇಶದ ಯಾವ್ಯಾವ್ದು ಚಿತ್ರಗಳು ಇದೆ. ಇದು ನೋಡಿ ಗಾಂಧಿದು, ಹೌದು. ಇಲ್ಲಿ ನೋಡಿ ಸಾಗರ ಸಾಮ್ರಾಜ್ಯದ ಅಲ್ಲಿ ನೋಡಿದ್ವಲ್ಲ ಅದನ್ನ. ಇದೆಲ್ಲವೂ ಈ ನೋಟ್ ನೋಡಿ, ಇದು ₹1 ನೋಟು 1980ರಿಂದ 81ರಲ್ಲಿ ಪ್ರಿಂಟ್ ಆದದ್ದು ನೋಡಿ. ಆಮೇಲೆ ಈ ತರ ಆಯ್ತು ಹೊಸ ನೋಟ್ಗಳು ಬಂದು. ಕಟ್ ಆಫ್ ಇಯರ್, ಕಟ್ ಆಫ್ ಪ್ರಿಫಿಕ್ಸ್, ಸಿರೀಸ್ ಅಂದ್ರೆ ಏನು, ಅದ್ರಲ್ಲಿ ಪ್ರತಿಯೊಂದನ್ನು ಡೀಟೇಲ್ಡ್ ಆಗಿ ಬರ್ದು ಅದನ್ನ ತೋರಿಸಿದ್ದಾರೆ. ಇದು ಫಸ್ಟ್ ನೋಡಿ ಈ ತರ ಹಳೇದಿತ್ತಲ್ಲ, ಇದು ಮುಂಚೆ ಈ ತರ ಬರ್ತಿತ್ತು ನಮ್ಮ ಇದ್ರಲ್ಲಿ. ನೋಟಿನ ಮೇಲೆ ಸಣ್ಣ ಅಂಕಿಗಳು ಬರ್ತಾಯಿತ್ತು. ಇದು ನೋಡಿ ಈ ಅಂಕಿಗಳು ಬರ್ತಾಯಿತ್ತು, ಹಿಂಗೆ ಸಣ್ಣ ಬರ್ತಾಯಿತ್ತು. ಇದು ಬಂತು. ಇದು ಬಂದ್ಮೇಲೆ ನೋಡಿ ಇದು ಟೆಲಿಗ್ರಾಫ್. ಇದು ಒಂದು ಇಂದ ಇನ್ನೊಂದು ಜಾಸ್ತಿ ಆಗ್ತಾ ರೈಸ್ ಆಗ್ತೈತೆ. ಆ ತರ ನೋಟ್ಗಳು ನೋಡಿ. ಇದು ₹2 ಸ್ಟಾರ್ಟಿಂಗ್ ₹2 ನೋಡಿ. ₹2 ನೋಟು ಇವೆಲ್ಲ ರಿಯಲ್ ನೋಟ್ಸ್, ನಾವು ಫೀಲ್ ಮಾಡ್ಬೋದು ಅದನ್ನ, ಒರಿಜಿನಲ್ ನೋಟ್ಸ್. ₹2 ಆ ತರ ಆಯ್ತು. ಹಿಂಗೆ ವೆರೈಟೀಸ್ ನೋಟ್ಗಳು ಮಡಗಿದ್ದೀನಿ. ಅದನ್ನ ನೀವು ಬಂದ್ರೆ ಡೀಟೇಲ್ಡ್ ಆಗಿ ಅಬ್ಸರ್ವ್ ಮಾಡ್ಬೋದು. ₹2 ನೋಟ್ ಮೇಲೆ ಏನೇನೆಲ್ಲ ಇತ್ತು ನೋಡಿ. ಇದ್ರ ಮೇಲೆ ₹2 ನೋಟ್ ಮೇಲೆ ಹುಲಿದು ಸಿಂಬಲ್ ಹಾಕಿದ್ರು. ಗ್ರೀನ್ ಆಗಿತ್ತು, ಮತ್ತೆ ರೆಡ್ ಆಗಿತ್ತು, ಮತ್ತೆ ಪಿಂಕಿಶ್ ಆಗಿತ್ತು. ಸೊ ಪ್ರತಿಯೊಂದು ಬಣ್ಣ ಚೇಂಜ್ ಆಗ್ತಿತ್ತು, ಕಲರ್ ಚೇಂಜ್ ಆಗ್ತಿತ್ತು, ಮತ್ತೆ ಸಿರೀಸ್ ಚೇಂಜ್ ಆಗ್ತಿತ್ತು. ಎಷ್ಟು ವೆರೈಟೀಸ್ ಇದೆ. ಹಿಂಗೆ ನಮ್ಮ ಈಗ ಭಾರತದ ನೋಟ್ಗಳ ಎಲ್ಲಾ ವೆರೈಟೀಸ್ ನೋಟು ಮಾಡಿದ್ದೀವಿ. ಸೂಪರ್ ಸರ್, ಸೂಪರ್. ₹2 ಬಿಡಿ ಅಷ್ಟೇ ಸರ್. ₹2. ಹಲವಾರು ದೇಶಗಳ ನೋಟುಗಳು ನೋಡ್ಬೋದು ನೀವು. ವರ್ಲ್ಡ್ ಪೇಪರ್ ಮನಿ ನೋಡ್ಬೋದು, ಅರ್ಜೆಂಟೀನಾ ನೋಡ್ಬೋದು, ಬ್ರೆಜಿಲ್, ಬುರುಂಡಿ ನೋಡ್ಬೋದು. ಇದು ಪ್ಲಾಸ್ಟಿಕ್, ಆಸ್ಟ್ರೇಲಿಯಾ ಪ್ಲಾಸ್ಟಿಕ್. ನಮ್ಮ ಭಾರತದ ಬಂದು ಕಾಗದ, ಬಟ್ ಆಸ್ಟ್ರೇಲಿಯಾದೊಂದು ಪೇಪರ್ ಮನಿ. ಸೊ ಅದನ್ನು ನೀವು ನೋಡ್ಬೋದು. ಮತ್ತೆ ಅಫ್ಘಾನಿಸ್ತಾನದನ್ನು ನೋಡ್ಬೋದು, ಮತ್ತೆ ಭೂತಾನ್ ನೋಡ್ಬೋದು, ಬಾಂಗ್ಲಾದೇಶ್ ನೋಡ್ಬೋದು. ಇದು ಬ್ರೆಜಿಲ್, ಬೆಲಾರಸ್ ನೋಡ್ಬೋದು, ಕೆನಡಾ ನೋಡ್ಬೋದು, ಬರ್ಮಾದ್ ನೋಡ್ಬೋದು, ಮತ್ತೆ ಬೋಸ್ನಿಯಾ ನೋಡ್ಬೋದು. ಬ್ರೆಜಿಲ್ ನೋಡ್ಬೋದು. ಇನ್ನು ಹಲವಾರು ದೇಶಗಳ ನೋಟಗಳನ್ನ ನೀವು ನೋಡ್ಬೋದು. ಆ ಚಿತ್ರ ಅಲ್ಲಿ ಕಂಬೋಡಿಯಾ ದೇಶದ ಯಾವ ತರ ಅಲ್ಲಿನ ಸಂಸ್ಕೃತಿ ಬಿಂಬಿಸಿದ್ದಾರೆ ನೋಡಿ. ಅದು ಚಿತ್ರ ನೋಡಿ. ಹಿಂದೇನು ಡೀಟೇಲ್ಡ್ ಆಗಿ ಎಷ್ಟು ಅದ್ಭುತವಾಗಿದೆ ನೋಡಿ ನೋಟ್ಗಳು. ಬಂಕ್ಯೂ ನ್ಯಾಷನಲ್ ಡು ಕಾಂಬೋರ್ಡ್ ಅಂತ ಹಾಕಿದ್ದಾರೆ. ಆಫ್ರಿಕಾದ್ ನೋಡ್ಬೋದು ನೋಡಿ. ಅಲ್ಲಿ ಎಜುಕೇಶನ್ ಮಕ್ಕಳು ಮಾಡ್ತಾ ಇರೋದು ನೋಡಿ. ಎಜುಕೇಶನ್ ಎಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ನೋಡಿ ಅವರು. ಆ ದೇಶದ ಸಂಸ್ಕೃತಿಗಳು ಈ ನೋಟುಗಳ ಮೇಲೆ ಇರ್ತವೆ. ಎಲ್ಲಾ ದೇಶದ ಸಂಸ್ಕೃತಿಗಳು, ಎಲ್ಲಾ ದೇಶದ ನೋಟು ಮತ್ತೆ ಅಂಚೆ ಚೀಟಿ ನಾಣ್ಯಗಳು ಹತ್ರ ಸಂಸ್ಕೃತಿ ರೆಪ್ರೆಸೆಂಟ್ ಮಾಡ್ತಾರೆ. ಯಾಕಂದ್ರೆ ನೋಟುಗಳು ಸುತ್ತಾ ಇರ್ತವೆ, ಮತ್ತೆ ಅಂಚೆ ಚೀಟಿಗಳು ಅಷ್ಟೇ, ಪೋಸ್ಟಲ್ ಕಾರ್ಡ್ಸ್ ಚೇಂಜ್ ಸುತ್ತಾ ಇರ್ತವೆ ವರ್ಲ್ಡ್ ವೈಡ್. ಸೊ ಅದನ್ನ ಈಸಿಯಾಗಿ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಅದನ್ನ ಮಧ್ಯ ಮೇಲೆ ಪ್ರಿಂಟ್ ಮಾಡ್ತಾರೆ. ಕೊಲಂಬಿಯಾದ್ ನೋಡ್ಬೋದು ನೀವು, ಕಾಂಗೋದ್ ನೋಡ್ಬೋದು, ಕ್ಯೂಬಾದ್ ನೋಡ್ಬೋದು, ಚೆಕೋಸ್ಲೋವೇಕಿಯಾ ನೋಡ್ಬೋದು, ಇಂಗ್ಲೆಂಡ್ ನೋಡ್ಬೋದು. ನೋಡಿ ಇವೆಲ್ಲ ಒರಿಜಿನಲ್ ಕಾಸುಗಳು ನೀವು ನೋಡ್ಬೋದು, ನೋಟುಗಳು ಇವೆಲ್ಲ. ಈಜಿಪ್ಟ್ ನೋಡ್ಬೋದು, ಯುರೋಪ್ ಒಕ್ಕೂಟದ್ ನೋಡ್ಬೋದು, ಪೂರ್ವ ಕೆರೇಬಿಯನ್ ನೋಡ್ಬೋದು, ಹಾಂಗ್ಕಾಂಗ್ ನೋಡ್ಬೋದು, ಇರಾಕ್ ನೋಡ್ಬೋದು. ಹಾಂಗ್ಕಾಂಗ್ ನಲ್ಲಿ ಕೂಡ ಪ್ಲಾಸ್ಟಿಕ್ ನೋಟ್ ಬಳಸ್ತಾರೆ. ಇರಾಕ್ ನೋಡ್ಬೋದು, ಜಪಾನ್ ನೋಡ್ಬೋದು, ಕುವೈತ್ ನೋಡ್ಬೋದು, ದಕ್ಷಿಣ ಕೊರಿಯಾ ನೋಡ್ಬೋದು, ಉತ್ತರ ಕೊರಿಯಾ ನೋಡ್ಬೋದು, ಕೀನ್ಯಾ ನೋಡ್ಬೋದು.
ಲೆಬನಾನ್ ನೋಡ್ಬೋದು, ಗಿನಿ ನೋಡ್ಬೋದು, ಹೊಂಡೂರಾಸ್ ನೋಡ್ಬೋದು, ಗ್ರೀಸ್ ನೋಡ್ಬೋದು. ಇನ್ನು ಪೂರ್ತಿ ಇದೆ. ಪ್ರತಿಯೊಂದು ದೇಶದ ಪ್ರತಿಯೊಂದು ನೋಟುನು ಇಲ್ಲಿ ನೀವು ನೋಡ್ಬೋದು. ಎಲ್ಲೂ ಒರಿಜಿನಲ್. ನೋಡಿ ಇದು 1000 ರೂಪಾಯಿ ಜರ್ಮನ್ ನೋಟ್. ಜರ್ಮನಿಯ 1000 ಗ್ರಾಮ್ ಏನಂತಾರೆ ಅದನ್ನ, 1000 ರೂಪಾಯಿ ನೋಟ್. 1000 ರೂಪಾಯಿ. ಬಟ್ ಅದಕ್ಕೊಂದು ವ್ಯಾಲ್ಯೂ ಐತಲ್ಲ, ಅದನ್ನ ವ್ಯಾಲ್ಯೂ ಹಾಕಲ್ಲ. 100 ಮಾರ್ಕ್ ಅಂತ ಮಾರ್ಕ್ ಅಂತ ಕರೀತಾರೆ. ನಾವು ರೂಪಾಯಿ ಯಾವ ರೀತಿ ರೂಪಾಯಿ ಅಂತ ಕರಿತೀವಿ, ಅವರು ಮಾರ್ಕ್ ಅಂತ ಕರೀತಾರೆ. ಆ ರೀತಿ ನೋಡಿ ಇದು ವಿಶೇಷ ಏನಂದ್ರೆ ಗಣಪತಿ ಇದೆ ಇದ್ರಲ್ಲಿ. ಇಂಡೋನೇಷ್ಯಾ ಕರೆನ್ಸಿಯಲ್ಲಿ ನಮ್ಮ ಭಾರತ ದೇಶದ ಭಾರತ ಸಂಸ್ಕೃತಿಯ ನಮ್ಮ ವಿಘ್ನ ವಿನಾಶಕ ನಮ್ಮ ಗಣಪತಿಯ ಒಂದು ಸಿಂಬಲ್ ಇರೋದು ಅದ್ಭುತ ನಿಜವಾಗ್ಲು. ಅದು ನೋಡಿ ಇಲ್ಲಿ ಅದನ್ನ ಅವರು ರೂಪಾಯಿ ಅಂತ ಕರೀತಾರೆ ಇಂಡೋನೇಷ್ಯಾದಲ್ಲಿ ಕರೆನ್ಸಿನ. ಇಟಲಿ ನೋಡ್ಬೋದು, ಜಮೈಕಾ ನೋಡ್ಬೋದು, ಲೈಬೀರಿಯಾ ನೋಡ್ಬೋದು, ಲಾವೋಸ್ ನೋಡ್ಬೋದು, ನೇಪಾಳ ನೋಡ್ಬೋದು, ನೆದರ್ಲ್ಯಾಂಡ್ ನೋಡ್ಬೋದು, ನೈಜೀರಿಯಾ ನೋಡ್ಬೋದು, ನಿಕರಾಗುವಾ ನೋಡ್ಬೋದು, ಮೆಕ್ಸಿಕೋ ನೋಡ್ಬೋದು. ಇದು ಸಹ ಪಾಲಿಮರ್ ನೋಟ್, ಮೆಕ್ಸಿಕೋದಲ್ಲಿ ಸಹ. ಆಕ್ಚುಲಿ ನಮ್ಮ ಭಾರತದಲ್ಲಿ ಕೂಡ ಅತ್ಯಂತ ಶೀಘ್ರದಲ್ಲಿ ಅದನ್ನ ಟ್ರಯಲ್ ನೋಡ್ತಿದ್ದಾರೆ, ಲಾಂಚ್ ಮಾಡುವಂತ ಸಾಧ್ಯತೆ ಇದೆ ಪೇಪರ್ ನೋಟ್ ನ. ಇದು ಮಲೇಷಿಯಾ ನೋಡ್ಬೋದು ನೀವು, ಮಂಗೋಲಿಯಾದ್ ನೋಡ್ಬೋದು. 196 ಹೊಸ ದೇಶಗಳಿರೋದು. 196. ನಮ್ದು 115 ದೇಶಕ್ಕೆ ನೋಟಿದೆ ನೋಡಿ. 196 ದೇಶಗಳ ಒಟ್ಟುದ್ರಲ್ಲಿ 115 ದೇಶಗಳನ್ನ ಕವರ್ ಮಾಡಿ ಆ ನೋಟುಗಳನ್ನ ಇಲ್ಲಿ ಅವರು ಸಂಗ್ರಹ ಮಾಡಿರೋದು ನಿಜವಾಗ್ಲು ಅದ್ಭುತ. ನೋಡಿ ಪಾಕಿಸ್ತಾನದ ನೋಟು ಸಹ ನೋಡ್ಬೋದು ನಾವು. ಜಿನ್ನಾ ಅಲ್ಲಿರುವಂತ ಪ್ರೆಸಿಡೆಂಟ್ ಅದು ವಾಟ್ ಎವರ್ ಇಟ್ ನೋಡ್ಬೋದು ನೀವು. ಮತ್ತೆ ಕಿರ್ಗಿಸ್ತಾನ್ ಸಹ ನೋಡ್ಬೋದು. ಎಷ್ಟು ಚಿಕ್ಕದಾಗಿ ಎಷ್ಟು ಚೊಕ್ಕದಾಗಿದೆ ನೋಡಿ, ಒಂದು ಕಾರ್ಡ್ ರೀತಿ. ಮಲವಿ ನೋಡ್ಬೋದು. 115 ದೇಶಗಳ ನೋಟುಗಳನ್ನ ಇವರು ಸಂಗ್ರಹ ಮಾಡಿರೋದು ನಿಜವಾಗ್ಲೂ ಅದ್ಭುತ. ಅದನ್ನ ನೀವು ಇಲ್ಲಿ ಬಂದ್ರೇನೆ ಅದನ್ನ ಫೀಲ್ ಮಾಡೋದಕ್ಕಾಗೋದು. ನಾನು ಇದ್ರಲ್ಲಿ ನಮ್ದು 1 ರೂಪಾಯಿ ಹೆಂಗಿದೆಯೋ ಹಂಗೆ ಈ ಕಂಟ್ರಿಗಳದ್ದು ಎಲ್ಲಾದ್ರೂ ಇಲ್ಲಿ ಒಂದು ಈಗ 20 ರೂಪಾಯಿ ಇದ್ರೆ 20 ದಿನಾರ ಐತೆ, ಹಂಗೆ 1 ದಿನಾರ 2 ದಿನಾರದು ಈ ತರ ನಾನು ಮಡಗಿದ್ದೀನಿ. ಸಬ್ ಮಾಡಿದೀರಾ? ವೆರೈಟೀಸ್ ಆಫ್ ನೋಟ್ಗಳು ಮಡಗಿದ್ದೀನಿ. ಇದ್ರಲ್ಲಿ ಕೊಲಂಬಿಯಾ ಅದ್ರಲ್ಲಿ ಎಷ್ಟು ವೆರೈಟಿ, ಸುಮಾರು 115 ದೇಶಗಳ ಎಲ್ಲಾ ನೋಟುಗಳನ್ನು ವೆರೈಟೀಸ್ ನೋಟುಗಳನ್ನ ಇಲ್ಲಿ ಅವರು ಕಲೆಕ್ಟ್ ಮಾಡಿ ಇಟ್ಟಿರೋದು ನಿಜವಾಗ್ಲೂ ಅದ್ಭುತ. ಅದನ್ನ ನಾವು ನಿಜವಾಗ್ಲೂ ಫೀಲ್ ಮಾಡ್ಬೋದು ಬಂದ್ರೆ. ಇಲ್ಲ ಇದೆಲ್ಲ ನಾನು ಮಾಡ್ಸಿರೋದು ಪಾಪ ಅವರು ಪುತ್ತೂರಲ್ಲಿ ದೇವಿ ಪ್ರಸಾದ್ ಶೆಣೈ ಅಂತ. ನಾನೆಲ್ಲಾ ಈ ತರ ವರ್ಕ್ ಮಾಡಿರೋದೆಲ್ಲ ಆ ದೇವಿ ಪ್ರಸಾದ್ ಶೆಣೈ ಅವರೇ. ನಾನು ಅವ್ರಿಗೆ ಬಹಳ ಚಿರಋಣಿ. ನನ್ನ ಎಲ್ಲಾ ಡೀಟೇಲ್ ಇಷ್ಟು ಅದ್ಭುತವಾಗಿ ಕಲೆಕ್ಟ್ ಮಾಡೋದು ಬೇರೆ ಸರ್, ಅದನ್ನ ಪ್ರಾಪರ್ ಆಗಿ ರೆಪ್ರೆಸೆಂಟ್ ಮಾಡೋದಕ್ಕೆ ಮಾಡ್ಕೊಟ್ಟಂತ ಸಹಾಯ ನಿಜವಾಗ್ಲೂ ಶ್ಲಾಘನೀಯ, ರೆಸ್ಪೆಕ್ಟ್ ಇದೆ. ಒಳ್ಳೆ ದೊಡ್ಡ ಮನಸ್ಸಿಂದ ನಮಗೆ ಮಾಡ್ಕೊಟ್ಟಿದ್ದಾರೆ. ನೋಟ್ ಕಳಿಸ್ತಿದೆ, ಅವರೆಲ್ಲ ಮಾಡ್ಕೊಟ್ರು ನನಗೆ. ಗ್ರೇಟ್ ಸರ್, ಅದನ್ನ ಅಷ್ಟು ಡೀಟೇಲ್ಡ್ ಆಗಿ ಅದನ್ನ ಮಾಡಿದಾರಲ್ವಾ, ನಿಜವಾಗ್ಲೂ ಗ್ರೇಟ್. 115 ದೇಶದ ಎಲ್ಲಾ ನೋಟುಗಳು ಇಲ್ಲಿ ನಾವು ನೋಡ್ಬೋದು ಬಂದ್ರೆ. ನೋಡಿ ಇವಾಗ ಒಂದು ಹೇಳಿದ್ರಲ್ಲ ಆ ದೇಶದ ನೋಟುಗಳು. ಇದು ಅಮೇರಿಕದು. ಸೀರಿಯಸ್ ಹೇಳ್ತೀರಾ ಸರ್? ಏನಿಲ್ಲ ನೋಡಿ ಇಲ್ಲಿ ಈಗ ಇದು ಪ್ಲಾಸ್ಟಿಕ್ ನೋಟ್ಸ್ ನಾಣ್ಯ. ಇದು ನಾಣ್ಯ ತಂಜಾನಿಯಾ ಪ್ಲಾಸ್ಟಿಕ್ ನಾಣ್ಯಗಳು. ಇವು ಫಸ್ಟ್ ಇದು ರಷ್ಯಾ ಇದ್ರಲ್ಲಿ ಫಸ್ಟ್ ಬಿಟ್ಟಿದ್ದು ಪ್ಲಾಸ್ಟಿಕ್ ನಾಣ್ಯ ಸರ್. ಓಕೆ. ಇಯರ್ 2014 ನಲ್ಲಿ ಫಸ್ಟ್ ಪ್ಲಾಸ್ಟಿಕ್ ನಾಣ್ಯ ಬಿಟ್ರು. ಬಟ್ ಅದು ಸಕ್ಸಸ್ಫುಲ್ ಆಯ್ತಾ ಸರ್? ಇಲ್ಲ, ಅದೇನು ಅಷ್ಟ ಸಕ್ಸಸ್ಫುಲ್ ಏನು ಕಾಣ್ತಾ ಇಲ್ಲ. ಸಕ್ಸಸ್ಫುಲ್ ಆಗಿದ್ದಕ್ಕೆ ಅದು ಓಕೆ ಬಿಟ್ರು. ನೋಡಿ ಇದು ಅಮೇರಿಕದು. $1 ಈಗ ನಮ್ದು 1 ರೂಪಾಯಿ ಹೆಂಗಿದೆಯೋ ಅವ್ರು $1 ಅಲ್ಲಿ ನಾನು ಇದು ಅದರಲ್ಲಿ ಹೆಚ್ಚವರ್ಗು ABCD ಅಂತ ಇದೆ, ಹೆಚ್ಚು ಸೀರಿಯಲ್ ವರ್ಗು $1 ನೋಟ್ಗಳು ತೆಗೆದಿಕ್ಕಿದೀನಿ. ಸೂಪರ್ ಸರ್. ನೋಡಿ A ಇಂದ B C 1 2 ಈಗ 6 ಈ ತರ ಎಲ್ಲ ವರ್ಕ್ ಮಾಡಿದ್ದೀವಿ. ಬಹಳ ಡೀಟೇಲ್ ಆಗಿ ವರ್ಕ್ ಮಾಡಿ ಸೂಪರ್ ಎಲ್ಲರಿಗೂ ಮಾಡಿದ್ದೀವಿ. ಸೀರೀಸ್ ಸಮೇತ ಅದನ್ನ ಇಟ್ಕೊಂಡಿರೋದು ನಿಜವಾಗ್ಲೂ ಗ್ರೇಟ್. ಇದು ಅಮೆರಿಕದು ಸ್ಟೇಟ್ ಆಫ್ ಅಮೆರಿಕದ್ದು. $1 $1 $2 $5 ವರ್ಗು ಈ ನೋಟ್ಗಳು. ಸೂಪರ್. ಇದು ಅರ್ಜೆಂಟೀನಿಯಾ. ಇದೇ ರೀತಿ ಪ್ರತಿಯೊಂದು ದೇಶದ ಎಲ್ಲಾ ನೋಟುಗಳ ವ್ಯಾಲ್ಯೂ ಸಮೇತ ಅದನ್ನ ಪ್ರಿಸರ್ವ್ ಮಾಡಿರೋದು ನಿಜವಾಗ್ಲೂ ಕಲೆಕ್ಟ್ ಮಾಡಿರೋದು ನಿಜವಾಗ್ಲೂ ಶ್ಲಾಘನೀಯ. ನೋಡ್ಬೋದು ನಾವು ಅಫ್ಘಾನಿಸ್ತಾನದ್ದು ನೋಡ್ಬೋದು. ಚಿಕ್ಕ ನೋಟ್ ಇತ್ತು ನೋಡಿ
ಆತರ ಇವೆಲ್ಲವೂ ನಾವು ಈ ತರ ಮಾಡಿ ಸಿಕ್ಕಿದ್ವಿ ಸೂಪರ್ ಸೂಪರ್ ಸರ್. ಬುರುಂಡಿದಿ ನೋಡ್ಬೋದು ನಾವು, ನೋಡಿ. ಬೆಲೂರಸ್ ನೋಡ್ಬೋದು. ನೀವು ನೋಡ್ತಾ ಹೋದ್ರೆ ಕಣ್ಣು ಸಾಲಲ್ದು, ಅಷ್ಟು ಅದ್ಭುತವಾಗಿ ಕಲೆಕ್ಟ್ ಮಾಡಿ ಒಂದು ಇಷ್ಟು ಆಲ್ಬಮ್ ಮಾಡಿರೋದು ನಿಜವಾಗ್ಲೂ ಸೂಪರ್ ಸರ್, ಸೂಪರ್. ಹಾಗೆ ಬಿಡಿ ಇಲ್ಲ, ಇದು ಚಿಕ್ಕದು ಇಲ್ಲಿ ನೋಡಿ, ಎಷ್ಟು ಚಿಕ್ಕದು. ಚೀನಾದ್ ನೋಡಿ, ಚೀನಾದ್ ಎಷ್ಟು ಚಿಕ್ಕ ನೋಟು ಯೂಸ್ ಮಾಡಿದ್ದಾರೆ, ನಿಜವಾಗ್ಲೂ ಗ್ರೇಟ್. ಇಷ್ಟು ಚಿಕ್ಕದು ನೋಟು ಅವರು ಚೀನಾದಲ್ಲಿ ಬಿಟ್ಟಿರೋದು ನೋಡಿ. ಸೂಪರ್ ಸೂಪರ್ ಸರ್. ಎಲ್ಲ ಸಮೇತ ಒರಿಜಿನಲ್ ನೋಟ್ ಸರ್, ಇವೆಲ್ಲ ಒರಿಜಿನಲ್ ಸರ್. ಅದನ್ನ ಫೀಲ್ ಮಾಡ್ಬೋದು, ಗೊತ್ತಾಗ್ತಿದೆ. ಹೌದು. ಅದೇ ಈಗ ನೋಡಿದ್ದೆಲ್ಲ ನಾವು ನೋಟ್ಸ್ ಆಯ್ತು, ಬಟ್ ಕಾಯಿನ್ ಸಮೇತ ಇಷ್ಟು ಕ್ಲೀನ್ ಆಗಿ ಕಲೆಕ್ಟ್ ಮಾಡಿರೋದಲ್ವಾ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ಅಷ್ಟೀಸ್ ಎಲ್ಲ ಒಂದೊಂದನ್ನು ಇಷ್ಟು ಸೂಕ್ಷ್ಮವಾಗಿ ಗಮನಿಸಿ ಪ್ರತಿಯೊಂದನ್ನು ಕಲೆಕ್ಟ್ ಮಾಡೋದಿದೆಯಲ್ವಾ, ಗ್ರೇಟ್ ಸರ್, ಸೂಪರ್ ಸೂಪರ್. ಇವು 115 ನಾಣ್ಯ, ಇದು 115 ದೇಶದ ನಾಣ್ಯ. ಇದು ಸಮೇತ 115 ದೇಶದ ನಾಣ್ಯಗಳು ಸರ್. ಯಾಕೆ ತಿಳ್ಕೊಬೋದಾ ಉಳಿದಿದ್ದನ್ನ ಮಾಡಕ್ಕೆ ಮುಂದಕ್ಕೆ? ನನಗೆ ಇದು ಆರ್ಥಿಕ ಪರಿಸ್ಥಿತಿ, ಆಮೇಲೆ ಇದ್ರ ನೋಡಕ್ಕೆ ಈಗ ಇದಿಲ್ಲ, ಮ್ಯೂಸಿಯಂ ಮಾಡ್ಬೇಕು. ಆಮೇಲೆ ಮುಂದೆ ಶಾಲಾ ಕಾಲೇಜುಗಳು ದೊಡ್ಡ ದೊಡ್ಡ ಕರೆದು ನಮ್ಗೆ ಆಗಾಗ ಎಕ್ಸಿಬಿಷನ್ ಮಾಡಿದ್ರೆ ಸರೋತದೆ. ಈಗ ಕರೆಯಲ್ಲ ಇಲ್ಲಿ, ಆದ್ರಿಂದ. ಆಮೇಲೆ ನಮ್ಮ ಆರ್ಥಿಕ ಪರಿಸ್ಥಿತಿಗಳು ಖಂಡಿತ, ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಅಭ್ಯಾಸ ಇರುತ್ತೆ. ಒಂದಷ್ಟು ಜನಕ್ಕೆ ದೇಶ ಸುತ್ತೋದು ಹವ್ಯಾಸ ಇರುತ್ತೆ, ಟ್ರಾವೆಲ್ ಮಾಡುವಂತ ಹವ್ಯಾಸ ಇರುತ್ತೆ. ಬಟ್ ಈ ರೀತಿ ಪ್ರತಿ ದೇಶದ್ದು ಕಾಯಿನ್ ಸಮೇತ, ನೋಟ್ ಸಮೇತ, ಅಂಚೆ ಚೀಟಿಗಳು ಸಮೇತ ಕಲೆಕ್ಟ್ ಮಾಡೋದಿದೆಯಲ್ವಾ, ಇಟ್ಸ್ ಅಮೇಸಿಂಗ್. ಸೊ ಅದಕ್ಕೆ ತಕ್ಕಂಗೆ ನಾವು ಸಹ ಪ್ರೋತ್ಸಾಹ ಕೊಡ್ಬೇಕು ಇಂತ ಹವ್ಯಾಸಿ ಕೆಲಸಗಾರರಿಗೆ, ಅಥವಾ ಏನಂತೀವಿ ಹವ್ಯಾಸಿ ಪ್ರತಿಭೆಗಳು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ. ನಾವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ಬಿಟ್ಟು ಒಂದು ಫೋಟೋನ ನೋಡ್ಬಿಡ್ಬೋದು ಈಸಿಯಾಗಿ, ಬಟ್ ಅದನ್ನ ರಿಯಲ್ ಆಗಿ ಫೀಲ್ ಮಾಡೋದಕ್ಕೆ ಅದನ್ನ ಕಲೆಕ್ಟ್ ಮಾಡೋದಿದೆಯಲ್ವಾ, ದೇಶ ವಿದೇಶಗಳಲ್ಲಿರುವಂತ ನಾಣ್ಯಗಳನ್ನ, ನೋಟುಗಳನ್ನ ನಮ್ಮ ಭಾರತದಲ್ಲಿ ಕಲೆಕ್ಟ್ ಮಾಡಿ ಭಾರತೀಯರಿಗೋಸ್ಕರ ಪ್ರಿಸರ್ವ್ ಮಾಡೋದಿದೆಯಲ್ವಾ, ಅದನ್ನ ಸೂಪರ್ ಅಂತ ಹೇಳ್ಬೋದು. ಇಂಥ ಹವ್ಯಾಸಿ ಪ್ರತಿಭೆ ತೋರಿಸುವಂತ ವ್ಯಕ್ತಿಗಳಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕು ಖಂಡಿತ. ನಾವು ನೋಡ್ಬೋದು ಇಲ್ಲಿ ಪ್ರತಿ ದೇಶದ ಪ್ರತಿ ನಾಣ್ಯಗಳನ್ನು ಸಂಗ್ರಹ ಮಾಡಿರೋದು ನಿಜವಾಗ್ಲೂ ಗ್ರೇಟ್. ನೋಡ್ಬೋದು ನೀವು, ನಮ್ದು ಪಾಕಿಸ್ತಾನದ್ದು ಎಲ್ಲವನ್ನೂ ನೀವು ನೋಡ್ಬೋದು ಇಲ್ಲಿ ಕಾಯಿನ್ಸ್ ನ. ನಮ್ಮ ಗಂಗಾ ಸಾಮ್ರಾಜ್ಯದ ತಲಕಾಡಿನ ಗಂಗರು ಮತ್ತು ಪಶ್ಚಿಮ ಗಂಗರು ಆಳ್ವಿಕೆಯಲ್ಲಿ ಬಳಸಿದಂತಹ ಅದ್ಭುತವಾದಂತಹ ನಾಣ್ಯಗಳ ಒಂದು ಸಂಗ್ರಹ ಮಾಡೋದಿದೆಯಲ್ವಾ, ಅದು ಅದ್ಭುತ.